ಸ್ವಾಮಿಗಳವರನ್ನ ಸುಬ್ರಾಯ ಕೆರೆಯ ನಮ್ಮ ಅವರ ದರ್ಶನಕ್ಕೆ ಬರಬೇಕು ಅಂತ ನಾವು ಸಭಾ ಈಗಾಗಲೇ ನಗರ ಕಡೆಯಿಂದ ಅಧಿಕೃತವಾಗಿ ಹೇಳಿಕೆಯನ್ನು ನೀಡಿದ್ದೇವೆ. ನಾವು ದೂರವಾಣಿಯನ್ನು ಆಹ್ವಾನಿಸಿದ್ದೇವೆ. ಸಭಾಮುಖವಾಗಿಯೂ ಕೂಡ ಎಲ್ಲರನ್ನೂ ಕೂಡ ಮಠಕ್ಕೆ ಬಂದು ರಾಯರ ದರ್ಶನವನ್ನು ಮಾಡಿಕೊಂಡು ನೀವೆಲ್ಲರೂ ಕೂಡ ರಾಯರ ಒಂದು ದರ್ಶನವನ್ನು ಪಡೆದು ಪುನೀತರಾಗಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ ಆತ್ಮೀಯತೆಯಿಂದ ಇದು ಮೇಲಿಂದ ಮೇಲೆ ಬೇರೆ ಬೇರೆ ಊರುಗಳಲ್ಲಿ ಈ ಸಮಾವೇಶಗಳಾಗಿ ಆಯಾ ಪ್ರಾಂತದ ಜನತೆಯ ಮನಸ್ಸಿನಲ್ಲಿರುವಂತಹ ಗೊಂದಲಗಳು ಅಥವಾ ಪ್ರಶ್ನೆಗಳು ಇದಕ್ಕೆಲ್ಲ ಉತ್ತರವನ್ನ ಸಮಾವೇಶದ ಮೂಲಕವಾಗಿ ನಮ್ಮ ನಡೆ ನುಡಿಗಳ ಮೂಲಕವಾಗಿ ನೀಡೋಣ ಅಂತ ಹೇಳ್ತಾ ನಮ್ಮೆಲ್ಲ ಮಾತುಗಳನ್ನು ಭಗವಂತನಲ್ಲಿ ಸಮರ್ಪಿಸುತ್ತಾರೆ. ಸರ್ವೇ ಕೆಲವು ದಿವಸಗಳ ಹಿಂದೆ ನಾವು ನಮ್ಮ ನೆರೆಯ ರಾಜ್ಯದಿಂದ ಒಂದು ಮಾತನ್ನ ಕೇಳಿದ್ವಿ. ಸನಾತನ ಧರ್ಮ ಇಲ್ಲ ಅನ್ನುವಂತಹ ಮಾತನ್ನ ನಾವು ಕೇಳಿದ್ವಿ. ಆದರೆ ಸನಾತನ ಧರ್ಮ ಇದೆಯೋ ಇಲ್ಲೋ ಅನ್ನೋ ಸಂಶಯ ಇಲ್ಲ. ಅದು ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ಇದ್ದೇ ಇರ್ತದೆ ಅಂತ ಅನ್ನೋದಕ್ಕೆ ಉತ್ತರ ಕೊಡೋದಕ್ಕೆ ಈ ಒಂದು ದೊಡ್ಡದಾದ ಸಮಾಗಮ ಇದು ಕಾರಣವಾಗಲಿ. ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಅವರು ತಮಿಳುನಾಡಿನಲ್ಲಿ ಅವರ ಅವತಾರ, ಕರ್ನಾಟಕದಲ್ಲಿ ಸಂಚಾರ, ಆಂಧ್ರ ಪ್ರದೇಶದಲ್ಲಿ ಬೃಂದಾವನ. ಅಂದ್ರೆ ಯಾರ ನಮ್ಮವರು ಅಂತ ಹೇಳೋ ಹಾಗಿಲ್ಲ. ಆದರೆ ತಮಿಳುನಾಡಿನಲ್ಲಿ ಅವರು ಅವತಾರ ಆದದ್ದರಿಂದ ತಮಿಳುನಾಡಿನವರೆಲ್ಲ ನಮ್ಮ ರಾಯರು ಅಂತ ಹೇಳಬಹುದು. ನಾನು ಹೇಳಿಕ್ ಬಂದದ್ದು ಇವತ್ತು ರಾಘವೇಂದ್ರ ಸ್ವಾಮಿಗಳು ಹಾಗೂ ರಘುತ್ತಮರು ಇಬ್ಬರೂ ಕೂಡ ಒಟ್ಟಾಗಿ ಆ ಸನಾತನ ಹಿಂದೂ ಧರ್ಮವನ್ನ ಮತ್ತೆ ಪ್ರತಿಷ್ಠಾಪನೆ ಮಾಡಲಿ ಅಂತನ್ನುವಂತಹ ಒಂದು ಕಳಕಳಿಯ ಪ್ರಾರ್ಥನೆಯನ್ನ ತಮ್ಮೆಲ್ಲರ ಪರವಾಗಿ ನಾನು ಮಾಡ್ತಾ ಪರಮ ಪೂಜ್ಯ ಶ್ರೀಪಾದಗಳವರು ಅನುಗ್ರಹ ಸಂದೇಶವನ್ನು ನೀಡಿದರು. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣ ವಿವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃಪದೇ ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ರಾಮಕಾಮಧೇನಂ ಚ ಭಜತ್ಸ್ವರತರೂಪಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ನಮತಾಂ ಕಲ್ಪವೃಕ್ಷಾಯ ಭಜತಾಂ ಕಾಮಧೇನವೇ. ಧ್ರುವಾದಿಧ್ವಾಂತರವೇ ವೈಷ್ಣವೇಂದೀವರಿಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. 50 ವರ್ಷಪರ್ಯಂತಂ ಮೂಲರಾಮಪದಾರ್ಚಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರಕಾನ್. ಇವತ್ತು ನಮ್ಮ ಪ್ರೀತಿಯ ಅಭಿಮಾನದ ವಿಶ್ವಾಸದ ಆಮಂತ್ರಣವನ್ನು ಸ್ವೀಕರಿಸಿ ಮಂತ್ರಾಲಯ ಮಠಾಧೀಶರಾದ ಸುರೇಂದ್ರ ತೀರ್ಥರು ನಮ್ಮ ಮಠಕ್ಕೆ ಶ್ರೀನಿವಾಸ ದೇವರ ಈ ದೇವಸ್ಥಾನಕ್ಕೆ ಅತ್ಯಂತ ಸಂತೋಷದಿಂದ, ಸೌಹಾರ್ದದಿಂದ, ಅಭಿಮಾನದಿಂದ ಆಗಮಿಸಿದ್ದು ನಮಗೆ ಬಹಳ ಬಹಳ ಸಂತೋಷವಾಗಿದೆ. ಇದೀಗ ತಿಳಿಸಿದಂತೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಂತ್ರಾಲಯದಲ್ಲಿ ಅವರು ಮಾಡಿದ್ದು ಎಲ್ಲರಿಗೂ ವಿದಿತವಾದ ವಿಷಯ.
ರಾಯರ ತಪಸ್ಸು, ಅವರ ಜ್ಞಾನ, ಭಕ್ತರಿಗೆ ಅವರು ಮಾಡುವಂತಹ ಅನುಗ್ರಹ, ಅವರು ವೃಂದಾವನಸ್ಥರಾದರೂ ಕೂಡ ಇವತ್ತಿಗೂ ಎಲ್ಲರಿಗೆ ಪ್ರತ್ಯಕ್ಷರಾಗಿ ಇದ್ದು ಸಂಚಾರ ಮಾಡುವಾಗ ಹೇಗೆ ಅನುಗ್ರಹ ಮಾಡ್ತಾ ಇದ್ರೋ ಹಾಗೆ ಅನುಗ್ರಹವನ್ನು ಮಾಡಿ ಸಮಗ್ರವಾದ ಹಿಂದೂ ಸಮಾಜದ ಸಂಘಟನೆಯನ್ನ ಈಗಲೂ ರಾಯರು ಮಾಡುತ್ತಾನೇ ಇದ್ದಾರೆ. ಅಂತಹ ಒಂದು ರಾಯರ ಭಕ್ತಿಯಿಂದ ಶ್ರದ್ಧೆಯಿಂದ ಅವರ ದರ್ಶನಕ್ಕೆ ಬಂದ ಎಲ್ಲ ಭಕ್ತರಿಗೆ ಸಕಲ ಸೌಕರ್ಯಗಳನ್ನ ಮಾಡಿಕೊಟ್ಟು ವಿಶೇಷವಾಗಿ ಭಕ್ತರಿಗೆಲ್ಲ ಇನ್ನಷ್ಟು ಉತ್ಸಾಹದಿಂದ ರಾಯರ ಸೇವೆಯನ್ನು ಮಾಡುವಂತೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ದದ್ದು ಎಲ್ಲರಿಗೂ ಗೊತ್ತು. ಅದರ ಜೊತೆಗೆ ಅನೇಕ ಗ್ರಂಥ ಪ್ರಕಾಶನದ ಕಾರ್ಯಗಳನ್ನು ಕೂಡ ಅವರು ಪೂರ್ವಾಶ್ರಮದಿಂದಲೂ ಮಾಡ್ತಾ ಇದ್ದಾರೆ. ಅಪ್ರಕಟಿತವಾದ ಅನೇಕ ಟಿಪ್ಪಣಿ ಗ್ರಂಥಗಳನ್ನ, ಅನೇಕ ಮಾಧ್ವಾನ್ವಯಕ್ಕೆ ಸಂಬಂಧಪಟ್ಟ ಗ್ರಂಥಗಳನ್ನ ಪ್ರಕಾಶನ ಮಾಡಿ ಜಿಜ್ಞಾಸುಗಳಿಗೆ, ಸಾಧಕರಿಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟು ಆ ಜ್ಞಾನದ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡದ್ದು. ಗ್ರಂಥ ಪ್ರಕಾಶನ ಮಾತ್ರ ಅಲ್ಲದೆ ಪಾಠ ಪ್ರವಚನಗಳನ್ನು ಮಾಡುತ್ತಾ ಸುಧಾಮಂಗಳಗಳನ್ನು ಮಾಡಿ ಇದೀಗ 10ನೆಯ ಸುಧಾ ಪಾಠವನ್ನ ಪ್ರಾರಂಭ ಮಾಡಿದ್ದು ಬಹಳ ವಿಶೇಷವಾಗಿದೆ. ಈ ತರಹ ಜ್ಞಾನ ಕಾರ್ಯ ಹಾಗೂ ಸಮಾಜ ಸೇವಾ ಕಾರ್ಯಗಳನ್ನು ಮಾಡುತ್ತಾ ರಾಯರ ವಿಶೇಷವಾದ ಸೇವೆಯನ್ನ ಅವರು ಮಾಡುತ್ತಾ ಇದ್ದಾರೆ. ಅಂತಹ ಅತ್ಯಂತ ಆತ್ಮೀಯರಾದ ಅವರ ಒಂದು ಈ ಆಗಮನ ನಮಗೆ ಇನ್ನೂ ವಿಶೇಷವಾಗಿ ಸಂತೋಷ ತಂದಿದೆ. ಇದೀಗ ಹೇಳಿದಂತೆ ಬಹಳ ಮೊದಲಿನಿಂದಲೂ ಈ ಬಾಂಧವ್ಯ ಇದ್ದದ್ದು. ಈಗ ಅವರೆಲ್ಲ ಹೇಳಿದ್ದಾರೆ, ಅದನ್ನು ಮತ್ತೆ ನಾನು ಹೇಳೋದಿಲ್ಲ. ನಮ್ಮ ಗುರುಗಳ ಕಾಲದಲ್ಲಿ, ಸತ್ಯ ಧ್ಯಾನರ ಕಾಲದಲ್ಲಿ, ಹಿಂದೆ ಎಲ್ಲ ಈ ತರಹದ ಸಮಾಗಮಗಳಾದದ್ದನ್ನು ಅವರು ತಿಳಿಸಿದರು. ಇವರ ಗುರುಗಳ ಕಾಲದಲ್ಲಿ, ಯತೀಂದ್ರರ ಕಾಲದಲ್ಲಿ, ಶಮೀಂದ್ರರ ಕಾಲದಲ್ಲಿಯೂ ನಮಗೆ ಅನೇಕ ಬಾರಿ ಬೇರೆ ಬೇರೆ ಬೆಂಗಳೂರು, ಬಳ್ಳಾರಿ ಇತ್ಯಾದಿಗಳಲ್ಲಿ ಸಮಾಗಮವಾಗುತ್ತಿದೆ. ಅದರಂತೆ ಬಹಳ ಹಿಂದೆ ರಾಯರ ಕಾಲದಲ್ಲಿ ನಮ್ಮ ಪೀಠದಲ್ಲಿ ಆಗ ವಿರಾಜಮಾನರಾಗಿದ್ದ ವೇದನಿಧಿ ತೀರ್ಥರಿಗೂ ರಾಯರಿಗೂ ವಿಶೇಷವಾದಂತಹ ಸೌಹಾರ್ದಯುತವಾದ ಸಮಾಗಮ ಆದದ್ದನ್ನ ಇತಿಹಾಸದಲ್ಲಿ ನಾವು ಕೇಳ್ತೇವೆ. ಅದಕ್ಕೂ ಹಿಂದೆ ವಿದ್ಯಾಧೀಶ ತೀರ್ಥರ ಕಾಲದಲ್ಲಿ ಸುಧೀಂದ್ರ ತೀರ್ಥರಿಗೂ ವಿದ್ಯಾಧೀಶ ತೀರ್ಥರಿಗೂ ಕುಂಭಕೋಣದಲ್ಲಿ ಸಮಾಗಮ ಆದದ್ದನ್ನು ನಾವು ಇತಿಹಾಸದಲ್ಲಿ ಕೇಳುತ್ತೇವೆ. ಹೀಗಾಗಿ ರಾಯರಿಗಿಂತಲೂ ಮೊದಲಿನಿಂದ ಅವರ ಗುರುಗಳ ಕಾಲದಿಂದಲೂ ಈ ಒಂದು ಸಮಾಗಮದ ಇತಿಹಾಸವನ್ನು ನಾವು ಕೇಳಿದ್ದೇವೆ. ಅಂತಹ ಈ ಒಂದು ಸೌಹಾರ್ದಯುತವಾದ ಸಮಾಗಮ ಇದು ನಿರಂತರವಾಗಿ ಹೀಗೆ ಇರಬೇಕು, ನಡೆಯಬೇಕು. ಎಲ್ಲ ಸಮಗ್ರ ಹಿಂದೂ ಸಮಾಜಕ್ಕೆ, ಬ್ರಾಹ್ಮಣ ಸಮಾಜ, ಮಾಧ್ವ ಸಮಾಜ ಎಲ್ಲರಿಗೂ ಇದೊಂದು ವಿಶೇಷವಾದಂತಹ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ, ಜ್ಞಾನ ಕಾರ್ಯಗಳನ್ನು ಮಾಡುವುದಕ್ಕೆ ಈ ಒಂದು ಸಂಘಟನೆ ಅತ್ಯಂತ ಅಗತ್ಯವಾದದ್ದು. ಎಲ್ಲರೂ ಸಂಘರ್ಷತ್ವಂ ಸಂವಾದತ್ವಂ ಅಂತ ಹೇಳಿದ ಹಾಗೆ ಎಲ್ಲರೂ ಸಂಘಟಿತರಾಗಿ ವಿಶೇಷವಾಗಿ ನಮ್ಮ ಧರ್ಮದ ಅಸ್ತಿತ್ವವನ್ನು ನಾವು ಜಗತ್ತಿಗೆ ತೋರಿಸಿಕೊಡಬೇಕು. ಇದು ಅನೂಚಾನವಾದ ಧರ್ಮ, ಸನಾತನ ಧರ್ಮ. ಇದು ಬಹಳ ಪ್ರಾಚೀನವಾದದ್ದು ಮಾತ್ರ ಅಲ್ಲ, ಇದು ನಿತ್ಯವಾದ ಧರ್ಮ. ಇದನ್ನ ಯಾರು ಏನು ಪ್ರಯತ್ನ ಮಾಡಿದರೂ ಕೂಡ ಇದನ್ನು ಅಳಿಸುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಧರ್ಮ ಎಷ್ಟೇ ಪ್ರಯತ್ನವನ್ನು ಮಾಡಿದರೂ ಬೇಕಾದಷ್ಟು ನಾಸ್ತಿಕ್ಯವಾದ ಇದೆ, ನಾನಾ ರೀತಿಯ ವಿರೋಧಗಳು, ಪ್ರತಿಭಟನೆಗಳು, ಅನ್ಯ ಧರ್ಮೀಯರ ಆಕ್ರಮಣಗಳು ನಮ್ಮ ದೇಶದ ಮೇಲೆ, ನಮ್ಮ ಜನರ ಮೇಲೆ ಆದರೂ ಕೂಡ ಇವತ್ತಿಗೂ ಇಷ್ಟು ಜ್ವಲಂತವಾಗಿ ನಿಷ್ಠಾವಂತರಾಗಿ ಧರ್ಮವನ್ನು ಮಾಡುವ ಜನ ನಮ್ಮಲ್ಲಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಇದ್ದಾರೆ ಅಂದ್ರೆ ಇದು ನಮ್ಮ ಧರ್ಮದ ಮೂಲ ಅಷ್ಟು ಗಟ್ಟಿಯಾಗಿದೆ, ಧರ್ಮದ ಆಧಾರಗಳು ಗಟ್ಟಿಯಾಗಿವೆ, ಧರ್ಮ ಸತ್ಯವಾಗಿದೆ ಅನ್ನುವುದಕ್ಕಾಗಿ ಅದನ್ನ ಯಾರೂ ಕದಲಿಸುವುದು ಸಾಧ್ಯ ಇಲ್ಲ. ಅನೇಕ ಉದ್ದೇಶಗಳಿಂದ ನಾನಾ ರೀತಿಯ ಮಾತುಗಳು ಕೇಳಿ ಬಂದರೂ ಕೂಡ ಯಾವತ್ತಿಗೂ
ಈ ಧರ್ಮ ಸ್ಥಿರವಾಗಿ ಉಳಿಸಿ ಧರ್ಮವನ್ನ ನಿರ್ಮೂಲನೆ ಮಾಡಲೇಬೇಕು ಅನ್ನುವ ಅಪೇಕ್ಷೆಯಿಂದ ವಿರೋಧ ಮಾಡಿದರೆ ಸ್ವಲ್ಪ ಏನಾದರೂ ಧರ್ಮ ಏನಾಗುವುದಿಲ್ಲ, ಆದರೆ ಏನಾದರೂ ತೊಂದರೆ ಆದರೂ ಆಗ್ಬೋದು. ಅದು ಆಗಲಿಕ್ಕೆ ಕಾರಣ ಅಂದ್ರೆ ಯಾರು ಧರ್ಮವನ್ನ ಬೈತಾರೋ ಅವರೇ ಮನೆಯಲ್ಲಿ ಧರ್ಮವನ್ನು ಆಚರಣೆ ಮಾಡ್ತಾರೆ. ಅವರು ತಾವು ಆರಿಸಿ ಬರುವುದಕ್ಕೆ ಹೋಗೋದು ಗುಡಿಗಳಿಗೆ, ಹೋಮ ಹವನಗಳನ್ನು ಮಾಡಿಸ್ತಾರೆ. ಹೊರಗೆ ಬಂದು ಧರ್ಮವನ್ನ ಸನಾತನ ಧರ್ಮವನ್ನ ಬೈದ್ರೆ ಮನೆಯಲ್ಲಿ ಅವರು ಆರಿಸಿ ಬರುವುದಕ್ಕೆ ಹೋಮ ಹವನಗಳು ನಡೀತದೆ. ನಮ್ಮ ಪುರೋಹಿತರಿದ್ದಾರೆ, ಅವರಿಗೆ ಕಷ್ಟ ಕಾರ್ಪಣ್ಯಗಳಿರುವಾಗ ನಮ್ಮ ಸನಾತನ ಧರ್ಮದ ಜ್ಯೋತಿಷಿಗಳೇ ಅವರಿಗೆ ಮಾರ್ಗದರ್ಶನ ಮಾಡಬೇಕು, ಅವರಿಗೆ ನಾನಾ ವಿಧವಾದ ಉಪಾಯಗಳನ್ನು ಹೇಳಬೇಕು. ಹೀಗಾಗಿ ಶ್ರದ್ಧೆಯನ್ನು ಒಳಗಿಟ್ಟುಕೊಂಡು ಹೆಸರಿಗೆ ಮಾತ್ರ ವಿರೋಧ ಮಾಡಿದರೆ ಆ ವಿರೋಧದಿಂದ ಏನಾಗುವುದಿಲ್ಲ. ಅಂತಹ ಒಂದು ಎಲ್ಲರಿಗೂ ಅನಿವಾರ್ಯವಾದಂತಹ, ನನಗೆ ಗಾಳಿ ಬೇಡ, ಬದುಕ್ತೇನೆ, ಗಾಳಿಯ ಜೊತೆಗೆ ವಿರೋಧ ಮಾಡುತ್ತೇನೆ ಅಂದ್ರೆ ಅದು ಹೇಗೆ ಹುಚ್ಚ ಸಾಹಸ. ಗಾಳಿ ಇಲ್ಲದೆ ಮನುಷ್ಯ ಬದುಕೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ಗಾಳಿಯ ಸಿದ್ಧಾಂತ ಇದೆಯಲ್ಲ, ವಾಯುದೇವರ ಸಿದ್ಧಾಂತ, ಇದನ್ನು ಬಿಟ್ಟು ನಾವು ಬದುಕ್ತೇವೆ ಎನ್ನುವುದು ಕೂಡ ಅಷ್ಟೇ ದೊಡ್ಡ ಸಾಹಸದ ಮಾತು. ಅದನ್ನು ಬಿಟ್ಟು ಯಾರೂ ಬದುಕುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಆ ಧರ್ಮವನ್ನ ನಂಬಲೇಬೇಕು. ಎದುರಿಗೆ ಹೇಳಿಕೊಳ್ತಾರೆ, ಹೇಳಿಕೊಳ್ಳುವುದಿಲ್ಲ, ಅದರ ವೈಯಕ್ತಿಕ ವಿಷಯ. ಆದರೆ ಅಂತಹ ಈ ಸನಾತನ ಧರ್ಮದ ರಕ್ಷಣೆಗೆ ನಾವೆಲ್ಲ ಸಂಘಟಿತರಾಗಿ ಒಂದು ಧ್ವನಿಯಿಂದ ಆ ಸನಾತನ ಧರ್ಮದ ಸೇವೆಯನ್ನು ಮಾಡೋಣ. ಸನಾತನ ಧರ್ಮ ನಮ್ಮ ರಕ್ಷಣೆಯನ್ನು ಮಾಡುತ್ತೆ. ಆ ಸನಾತನ ಧರ್ಮದ ಧರ್ಮಾಧ್ಯಕ್ಷನಾದ ಭಗವಂತನ ಅನುಗ್ರಹದಿಂದ ನಾವೆಲ್ಲ ಉತ್ತಮವಾದ ಗುರಿಯನ್ನು ತಲುಪೋಣ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ. ಮತ್ತೊಮ್ಮೆ ಈ ಒಂದು ಅಭಿಮಾನದ ಆಮಂತ್ರಣಕ್ಕೆ ಬಂದ ಸುಭದೇಂದ್ರ ತೀರ್ಥರಿಗೆ ಅತ್ಯಂತ ಸೌಹಾರ್ದಯುತವಾದ ವಿಶಾಲವಾದ ಮನಸ್ಸಿನಿಂದ ಅವರು ಎಲ್ಲ ಈ ಒಂದು ಸಮಾಗಮದ ಕಾರ್ಯಗಳಿಗೆ, ನಮ್ಮ ಎಲ್ಲ ವ್ಯವಹಾರಗಳನ್ನು ಬಗೆಹರಿಸಿಕೊಳ್ಳುವುದಕ್ಕೆ ಅನೇಕ ರೀತಿಯಿಂದ ಪೂರ್ಣ ಮನಸ್ಸಿನಿಂದ ಅವರು ಸಹಕಾರವನ್ನು ಮಾಡ್ತಾ ಇದ್ದಾರೆ. ಇದೇ ರೀತಿಯ ಸಹಕಾರ ಇದ್ದು ಎಲ್ಲಾ ವ್ಯವಹಾರಗಳನ್ನು ಬಗೆಹರಿಸಿಕೊಂಡು ವಿಶೇಷವಾಗಿ ಸಿದ್ಧಾಂತದ ಪ್ರಸಾರದ ಕಾರ್ಯದಲ್ಲಿ ನಾವೆಲ್ಲ ತೊಡಗೋಣ. ಆ ತರಹದ ಒಂದು ಅನುಗ್ರಹವನ್ನ ಹರಿವಾಯು ಗುರುಗಳು ಎಲ್ಲರಿಗೂ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಪರಮ ಪೂಜ್ಯ ಶ್ರೀಪಾದರು ಮಂತ್ರಾಲಯ ಶ್ರೀಪಾದರಿಗೆ ಮಠದ ವತಿಯಿಂದ ಓಂ ನಗರಂಬರಾನ ಪ್ರಜಯಾ ಧನೇನ ತ್ಯಾಗೇನೈಕೆ ಅಮೃತತ್ವಮಾನಜೋ ತದೇ ಜನಾ ಕಪುಷಿಗೆ ಸಂಗೃಹಾಯ ವಿದ್ಯಾನಮೇ ತತ್ಯಸಯೋ ವಿಜಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾತ್ ಸನ್ಯಾಸ ಯೋಗ ಹೃದಯ ಶುದ್ಧ ಸತ್ವಾ ಹೇ ಬ್ರಹ್ಮಲೋಕೆ ಸ್ವಲ್ಪ ಜಾಗ ಅಣ್ಣ, ಸ್ವಲ್ಪ ಸೈಡ್ ಆಚಾರ್ಯ, ಸ್ವಲ್ಪ ಆಚಾರ್ಯ ಅಪ್ಪ ಇದೆ ಓಂ ಸಹಸ್ರಹೀರಂ ದೇವಂ ವಿಶ್ವಾಕ್ಷಂ ವಿಶ್ವಸಂಭವಂ ವಿಶ್ವಂ ಸಾರಾಯಣಂ ದೇವಮಕ್ಷರಂ ಪರಮಂ ಫಲಂ ವಿಶ್ವತತ್ಪರಮಾನಿ ವಿಶ್ವಂ ನಾರಾಯಣಂ ಹರಿಂ ವಿಶ್ವವೇದೇದಂ ಪುರುಷಸ್ತಸ್ಯ ಶೋಭನೀಹತೆ ಅಕಂ ವಿಶ್ವಸ್ವಾತ್ಮೇತ್ವರಗಂ ಶಾಶ್ವತಂ ಶಿವಮಚ್ಯುತಂ ಅಪ್ರಮೇಯಾಚಾರ್ಯ, ರಾಜಾಪ್ರಮೇಯಾಚಾರ್ಯರು, ವಾದೀಂದ್ರಾಚಾರ್ಯರು, ದಂಡಾಚಾರ್ಯರು, ನಮ್ಮ ಬಂಡಿ ಆಚಾರ್ಯರು ಎಲ್ಲರೂ ದಂಡಾಚಾರ್ಯರು, ಬಂಡಿ ಯಾರು ವಿದ್ವಾಂಸರು ಬಂದಿದ್ದಾರೆ, ಬೇಗ ಬನ್ನಿ, ಸ್ವಾಮಿಗಳು ಹೊರತಾಗಿದೆ. ಮಾಡಿ
ಮೋಹನ್ ಕುಮಾರ್ ಅವರು ಬರ್ಬೇಕು. ಮೋಹನ್ ಕುಮಾರ್ ಅವರು ಬರ್ಬೇಕು. ಬನ್ನಿ. ಮೇಲೆ.